ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ತಾವೆಲ್ಲ ಗಮನಿಸಿದ್ದೀರಿ, ಈ ಪತ್ರಿಕಾಗೋಷ್ಠಿಯನ್ನು ನಾವು ಯಾಕೆ ಕರೆದಿದ್ದು ಅಂತ ಹೇಳಿದ್ರೆ ಬಹುಶಃ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕಳೆದ 8-10 ದಿವಸದಿಂದ BJPಯ ಅನೇಕ ನಾಯಕರು, ಜಿಗಜಿಣಿಗೆ ಆಗಿರ್ಬೋದು, ನಮ್ಮ ಈಶ್ವರಪ್ಪ ಆಗಿರ್ಬೋದು, ಮತ್ತು ಇಲ್ಲಿ BJPಯ ಜಿಲ್ಲಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಲವಾರು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಅವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನ ಒಡಿತಾ ಇದೆ ಅಂತೇಳಿ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಹಿಂದೂ ಧರ್ಮವನ್ನ ಎಲ್ಲಿ ಒಡಿತಾ ಇದೆ, ಯಾವ ಕಾರಣಕ್ಕಾಗಿ ಒಡಿತಾ ಇದೆ ಅನ್ನೋದನ್ನು ತಾವು ಸ್ಪಷ್ಟಪಡಿಸ್ಬೇಕು. ಮತ್ತು ನಾವೆಲ್ಲ ಹಿಂದೂಗಳೇ, ನಾವೇನು ಬೇರೆ ಅಲ್ಲ. ನಮ್ಮ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಬರೆಸಿನೇ ಮುಂದೆ ನಮ್ಮ ಜಾತಿ ಕಾಲಮ್ನ್ಯಾಗ ನಮ್ಮ ಜಾತಿ ಇದಾವೆ. ಇವತ್ತು ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಹೌದು ಅಲ್ಲೋ ಅನ್ನೋದು ಮೊದಲನೇ ಪ್ರಶ್ನೆ ನಂದು, BJP ಅವರಿಗೆ. ಮತ್ತು ನಾವೆಲ್ಲ ಹಿಂದೂ ಅಂತ ಹೇಳಿದ್ರೆ ನಮ್ಮನ್ನು ಯಾರೂ ಹೊಡೆದಿಲ್ಲ, ಹೊಡಿತಕ್ಕಂಥ ಭ್ರಮೆ ಈ ರಾಜ್ಯದಲ್ಲಿ ಉದ್ಭವ ಆಗಿಲ್ಲ. ಇದನ್ನು ಯಾಕೆ ನೀವು ಸುಮ್ಮನೆ ಈ ಅಪಾದನೆ ಮಾಡ್ತಾ ಇದ್ದೀರ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೋಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬ್ರಿಟಿಷ್ ಮಾದರಿಯ ಆಡಳಿತದಲ್ಲಿ ಯಾವ ರೀತಿ ಬ್ರಿಟಿಷ್ ಒಂದು ಆಡಳಿತ ಇತ್ತು ಆ ರೀತಿ ಅಂತ ಒಂದು ಆಡಳಿತದ ಮಾದರಿಯೇ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರು ತಮ್ಮ ಮಾಧ್ಯಮದ ಮುಖಾಂತರ, ಪತ್ರಿಕಾ ಹೇಳಿಕೆಗಳ ಮುಖಾಂತರ ಹೇಳಿದ್ದಾರೆ. ನಾನು ಅವ್ರಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಸಂವಿಧಾನದ ನಿಯಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು. ನೀವೇನು ಅಪೇಕ್ಷೆ ಮಾಡಿದ್ದೀರಿ, ಮನುವಾದಿ ಪ್ರಕಾರ ಈ ರಾಜ್ಯ ನಡಿಬೇಕಂತಕ್ಕಂಥದ್ದು ಎಂದಿಗೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದೇ, ಮನುವಾದಿ ನಿಯಮಗಳ ಪ್ರಕಾರ ನಡಿಬೇಕು, ಹಾಗೆ ನಡೆದ್ರೆ ಮಾತ್ರ ಒಳ್ಳೆಯ ಸರ್ಕಾರ ಅಂತೇಳಿ ನಿಮ್ಮದೇನೋ ಭಾವನೆ ಇದೆ. ಆದರೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಟುಕೊಂಡು ನಡೀತಕ್ಕಂಥ ಸರ್ಕಾರ. ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರು ಧರ್ಮವನ್ನು ಒಡಿತಾ ಇದ್ದಾರೆ, ಧರ್ಮವನ್ನು ಒಡೆದು ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ. MB ಪಾಟೀಲ್ ಸಾಹೇಬರಿಗೆ ಧರ್ಮ ಒಡೆದು ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗಂಗಿಲ್ಲ. ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ, ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರು, ಆಗಿದ್ರಲ್ಲ ಹಿಂದೆ 2-3 ಸಲ. ಜಗದೀಶ್ ಶೆಟ್ಟರ್ ಅವರಾಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು. ಇವರೆಲ್ಲ ಧರ್ಮ ಒಡೆದೇ ಮುಖ್ಯಮಂತ್ರಿ ಆಗಿದ್ದಾರ ಹೆಂಗ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಧರ್ಮ ಹೊಡಿತಕ್ಕಂಥ ಅನಿವಾರ್ಯತೆ ಅವ್ರಿಗಿಲ್ಲ. ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಇಚ್ಛೆ ಪಡ್ತಾ ಇದೆ, ಯಾವಾಗ ಶಾಸಕರು, ಪಕ್ಷದ ಶಾಸಕರು ಇಚ್ಛೆ ಪಡ್ತಾ ಇದ್ದಾರೆ, ಸ್ವಾಭಾವಿಕವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಯಾವಾಗ ಧರ್ಮ ಒಡೆದೇ ಆಗ್ಬೇಕು ಅನ್ನತಕ್ಕಂಥದ್ದು ಏನಿಲ್ಲ. ಅವ್ರು ಎಂದೂ ಆ ಕೆಲಸಕ್ಕೆ ಕೂಡ ಕೈ ಹಾಕಿನಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದೆ. ಈ ಬಸವ ಧರ್ಮ ಅಂತಕ್ಕಂಥದ್ದು MB ಪಾಟೀಲ್ ಅಸ್ಮಿತೆತೆ. ಅದು ಬಸವಣ್ಣವರ, ನಮ್ಮ ನಾಡಿನವರು, ನಮ್ಮ ಜಿಲ್ಲೆಯವರು, ಇಡೀ ಪ್ರಪಂಚಕ್ಕೆ ಒಂದು ತಾತ್ವಿಕ ಸಿದ್ಧಾಂತವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು, ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು, ಎಲ್ಲ ಜನ ಸಮಾನರಾಗಿ ಬದುಕಬೇಕು, ಮಹಿಳೆಯರು ಸಮಾನರಾಗಿರ್ಬೇಕು, ಕಾಯಕದ ಮುಖಾಂತರ
ನೀವು ನಡಿಬೇಕು ಅಂತಕ್ಕಂಥ ಉದಾತ್ತ ವಿಚಾರಗಳನ್ನ ನಾವು ಬಿಟ್ಟು ಹೋಗಿರ್ತಕ್ಕಂಥವ್ರು. ಅವರ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಸಮಾನತೆ ಆಧಾರದ ಮೇಲೆ. ಆ ಧರ್ಮ ಉಳಿಬೇಕಂತಕ್ಕಂಥ ವಿಚಾರ ಹೇಳಿದ್ದು ಎಂ ಬಿ ಪಾಟೀಲ್ ಅವರ ಅಪರಾಧ ಹೇಗೆ ಅಂತಕ್ಕಂಥದ್ದನ್ನ ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಅವರಿಗೆ ಅದು ಅವರ ಅಸ್ಮಿತತೆ, ಅದನ್ನು ಕೇಳಬಾರ್ದು. ಇವತ್ತು ನಾವು ಲಿಂಗಾಯತರು ಅಲ್ಲದೆ ಇರ್ಬೋದು, ಇವತ್ತು ನಾನು ಮಾತನಾಡತಕ್ಕಂಥವ್ರು ಲಿಂಗಾಯತರು ಅಲ್ಲದೆ ಇರ್ಬೋದು, ಇವ್ರು ಲಿಂಗಾಯತರು ಇರ್ಬೋದು. ಆದರೆ ನೀವು ಕನ್ಯೇರು ಶ್ರೀಗಳ ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಿ, ನೀವೇನು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲ ಗೊತ್ತಿರ್ತಕ್ಕಂಥದ್ದು. ಅದ್ರ ಹಿಂದೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು. ನಾವು ಕನ್ಯೇರು ಶ್ರೀಗಳ ಚಟುವಟಿಕೆಗೆ ಯಾವುದೇ ರೀತಿಯಾದಂಥ ವಿರೋಧಿಗಳಲ್ಲ. ಮೊದಲು ಸ್ಪಷ್ಟಪಡಿಸ್ತೇನೆ, ನಾನು ಯಾವುದೇ ಜಾತಿಯ ಧರ್ಮದ ವಿರೋಧಿ ಅಲ್ಲ. ಎಲ್ಲ ಧರ್ಮಗಳನ್ನ, ಎಲ್ಲ ಜಾತಿಗಳನ್ನ, ಎಲ್ಲ ಸ್ವಾಮೀಜಿಗಳನ್ನ ಸಮಾನವಾಗಿ ಪ್ರೀತಿಸ್ತಕ್ಕಂಥವನು. ಆದರೆ ಕನ್ನೇರಿ ಸ್ವಾಮಿಗಳು ಅವತ್ತು ಮಾತನಾಡಿರ್ತಕ್ಕಂಥದ್ದೇನಿದೆ, ಸೋಳೆ ಮಕ್ಕಳು ಅಂತಕ್ಕಂಥದ್ದು, ನಿಮ್ಮನ್ನು ಬೂಟ್ಲೆ ಹೊಡಿತಕ್ಕಂಥದ್ದು, ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಯಾವುದೇ ಶ್ರೀಗಳಿಂದ ಬಾಯಿಂದ ಬರ್ತಕ್ಕಂಥ ಶಬ್ದ ಅಲ್ಲ ಅದು. ಇಲ್ಲಿವರೆಗೆ ಯಾವ ಸ್ವಾಮೀಜಿಯವರು ಕೂಡ ಅಂತ ಶಬ್ದಗಳನ್ನ ಮಾತಾಡಿಲ್ಲ. ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಜಿಲ್ಲೆಯವರು ಎಂತ ಉದಾತ್ತವಾಗಿರ್ತಕ್ಕಂಥ ವಿಚಾರಗಳನ್ನ ಬಿಟ್ಟು ಹೋಗಿದ್ದಾರೆ, ಹೇಳ್ತಾ ಇದ್ರು, ಎಂತ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಇದ್ರು. ಇವತ್ತು ಕನ್ಯೇರು ಶ್ರೀಗಳು ಹೌದು ಸ್ವಾಭಾವಿಕವಾಗಿ ಆಗ್ತಕ್ಕಂಥ ಮಾತು ಅಂತ ಹೇಳಿ, ಜನರೂಢಿ ಆಗಿರ್ತಕ್ಕಂಥ ಮಾತು ಅಂತ ಹೇಳಿ ನೀವು ಏನು ಬಿಜೆಪಿ ಅವರು ಸಮರ್ಥನೆ ಮಾಡ್ಕೋತಾ ಇದ್ದೀರಲ್ಲ, ಜಿಗಜಿನವ್ರು ಹಿಡಿದು ಇವತ್ತು ನೀವೆಲ್ಲ ಬಿಜಾಪುರದ ಬಿಜೆಪಿ ಪಕ್ಷದ ವಕ್ತಾರರು, ಮುಖಂಡರು ಎಲ್ಲರೂ ಕೂಡ ಏನು ಡಿಫೆಂಡ್ ಮಾಡ್ತಾ ಇದ್ದೀರಲ್ಲ, ನಾ ನಿಮಗೆ ಒಂದು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಮಾತನ್ನ ಕನ್ಯೇರು ಶ್ರೀಗಳು ಭಾಗವತ್ ಅವ್ರಿಗೆ ಹೇಳಿದ್ರೆ, ಮೋದಿ ಅವ್ರ ಬಗ್ಗೆ ಮಾತಾಡಿದ್ರೆ, ಅಥವಾ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ರೆ, ನಿಮ್ಮ RSS ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರಿ. ಇವತ್ತಿಗೆ ರಾಜಸ್ಥಾನದಲ್ಲಿ ಬೆಂಕಿ ಹತ್ತಿ ಉರಿತಾ ಇತ್ತು. ಆದರೆ ಉಳಿಕಿದ ಎಲ್ಲ ಜನ ಸಹನಶೀಲರು, ಯಾರು ಕೂಡ ಆ ವಿಷಯವನ್ನು ದೊಡ್ಡ ಮಾಡಲಿಕ್ಕೆ ಹೋಗಿಲ್ಲ. ಅದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ನಿಮ್ಮ ಮನಸ್ಥಿತಿ ಇವತ್ತು ಅರ್ಥ ಆಗ್ತಾ ಇದೆ. ಇಂಥದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದಾರೆ ಹೇಗೆ ಅನ್ನೋದನ್ನು ನಾವು ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ದಂಗೆ ಆಗ್ತೈತಿ, ಇದನ್ನ ಕನ್ಯೇರು ಶ್ರೀಗಳ ಬಗ್ಗೆ ನೀವು ತೆಗೆದುಕೊಂಡಂಥ ನಿಲುವು, ಸರ್ಕಾರ ಏನು ಅವ್ರಿಗೆ ಬ್ಯಾನ್ ಮಾಡಿದೆ, ಬಿಜಾಪುರ ಬಾಗಲಕೋಟೆ ಬ್ಯಾನ್ ಮಾಡಿದ್ದು ನನ್ನ ಸಮರ್ಥನೆ ಮಾಡ್ತಾ ಇಲ್ಲ. ನೀವು ದಂಗೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ದಂಗೆ ಹೇಳ್ತಾ ಇದೆ? ದಂಗೆ ಹೇಳಲಿಕ್ಕೆ ಬಲವಾದ ಕಾರಣ ಏನು? ದಂಗೆ ಹೇಳಬೇಕಾದ್ರೆ ಒಂದು ಬಲವಾದ ಕಾರಣ ಇರ್ತಾ ಇದೆ. ಇತಿಹಾಸವನ್ನ ನೋಡ್ರಿ, ಇತಿಹಾಸ ಪುಟಗಳನ್ನ ತಿರುವಿ ನೋಡ್ರಿ. ಒಂದು ಕ್ರಾಂತಿ ಆಗ್ಬೇಕಾದ್ರೆ ಯಾವ ವಿಷಯಕ್ಕಾಗಿ ಆಗ್ತಾ ಇದೆ, ಯಾವ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಇದೆ. ಇವತ್ತು ಬಡವರಿಗೆ ನೀವು ಕೇಂದ್ರದಲ್ಲಿ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ದಲಿತರ ಮೇಲೆ ನಿರಂತರವಾಗಿ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇವತ್ತು ಆ ಕಾರಣಕ್ಕಾಗಿ ವಿದ್ಯಾವಂತ ಯುವಕರು ದೇಶದಲ್ಲಿ ದಂಗೆ ಏಳಬಹುದು. ಇವತ್ತು ಹಿಂದುಳಿದವರು, ದಲಿತರು ದಂಗೆ ಏಳಬಹುದು ಅವ್ರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ. ಈಗ್ಯಾಕೆ ಇದು ಆಗ್ತಾ ಇದೆ? ಇದು ದಂಗೆ ಹೇಳ್ತಕ್ಕಂಥ ಯಾವ ವಿಚಾರ ಇದೆ ಅದನ್ನು ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ದಂಗೆ ಹೇಳಲಿಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀರಿ ಈ ಜಿಲ್ಲೆಯಲ್ಲಿ. ದಯವಿಟ್ಟು ಇದು ನಿಮಗೆ ಬಿಜೆಪಿ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನೀವು ಸಹಬಾಳ್ವೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಶಾಂತಿ, ಈ ಒಂದು ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಡಬೇಕು. ನೀವು ಯಾವತ್ತಿಗೂ ಕೂಡ ದೊಣ್ಣೆ ತೆಗೆದುಕೊಂಡು ನೀವು ಇದು ಮಾಡೋದಲ್ಲ. ಶಾಂತಿಯನ್ನು ಕೂಡ ಒಂದು ಹೇಳಬೇಕಾಗ್ತಾ ಇದೆ ನೀವು ಇವತ್ತು. ಅದಕ್ಕಾಗಿ ಅದನ್ನು ನಾನು ನೀವು ಹೇಳ್ತಕ್ಕಂಥ ಏನು ದಂಗೆ ಹೇಳ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ.
ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ನೀವು ಆ ರೀತಿ ಮಾತನಾಡಬಾರ್ದು ಅಂತ ಆಗಿತ್ತು.